ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಇವತ್ತು ಗುರುವಾರದ ಪೂಜೆ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಅಪ್ಪು ಆಕಾಶ್ ವ್ಲಾಗ್ಸ್ ಚಾನಲ್ ಫ್ರೆಂಡ್ಸ್. ಈ ದಿನ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಹಲವು ಬೇಡಿಕೆನ ರಾಯರು ಈಡೇರಿಸಿದ್ದಾರೆ. ಅದಕ್ಕೋಸ್ಕರ ನಂಗೆ ತುಂಬ ಖುಷಿ ಐತೆ. ರಾಯರು ಹೇಗಪ್ಪ ಅಂತಂದರೆ, ನಾವು ಏನು ಜಾಸ್ತಿ ಹೆಚ್ಚಾಗಿ ಏನು ಬೇಡ್ಕೊಂಡಿರ್ತೀವೋ ಆ ದಿನ, ಅಂದರೆ ನಮ್ಗೆ ಯಾವ ಥರ ಕಷ್ಟ ಬಂದೈತೆ, ರಾಯರೇ ನೀವು ಎಲ್ಲಿದ್ದೀರ ರಾಯರೇ, ನನ್ನ ಕಷ್ಟ ಬಗೆಹರಿತಾ ಇಲ್ಲ ಅಂತ ಯಾವತ್ತು ನಾವು ಅಂದ್ಕೊಡ್ತೀವೋ ಅವತ್ತು ನೈಟೇ ನಮ್ಮ ಕನಸಲ್ಲಿ ಬಂದಿರ್ತಾರೆ ರಾಯರು. ಅವತ್ತು ನೈಟೇ ನಮಗೆ ದರ್ಶನ ಕೊಡ್ತಾರೆ. ಆದ್ರೂ ಒಂದು ಸಮಸ್ಯೆ ಇತ್ತು. ಏನಪ್ಪ ಅಂತಂದರೆ, ಏನಪ್ಪ ಅದು ಸಮಸ್ಯೆ ಅಂತಂದರೆ, ನಮ್ಮ ಅತ್ತೆ ತೀರೋಗಿದ್ರು. ನಮ್ಮ ಅತ್ತೆ ತೀರೋಗಿದ್ದು ಇನ್ನು ಯುಗಾದಿವರೆಗೂ ನಾವು ಯಾವುದೇ ದೇವಸ್ಥಾನಕ್ಕೆ ಎಲ್ಲೂ ಹೋಗಬಾರ್ದು ಅಂತ ನನ್ನ ವಾರ್ಗಿತ್ತಿ ನಮ್ಮ ಭಾವ ಎಲ್ಲ ಹೇಳ್ತಾಯಿದ್ರು. ಅವ್ರು ಮಾತ್ರ ದೇವಸ್ಥಾನಗಳಿಗೆ ಹೋಗ್ತಾಯಿದ್ರು. ಹಾಗಾಗಿ ನನ್ನ ಮಾತ್ರ ಹೋಗಬೇಡ ಅಂತ ಅಂತಿದ್ರು. ಹಂಗಿದ್ಮೇಲೆ ಅವ್ರು ಮಾತ್ರ ಹೋಗ್ಬೋದಂತೆ, ನಾವು ಹೋಗ್ಬಾರ್ದಂತೆ. ಅದಕ್ಕೋಸ್ಕರ ನಾನು ಇದು ನಮ್ಮ ಮೇಡಮ್ ಒಬ್ಬರು ಇದ್ದಾರೆ. ಅವರು ತುಂಬ ರಾಯರ ಭಕ್ತರು. ಅಂದರೆ ಅವರು ಯಾವ ಥರ ವಾರ ಮಾಡ್ತಾರಪ್ಪ ಅಂದರೆ, ಬೆಳಗಿನ ಜಾವ 4 ಗಂಟೆ 5 ಗಂಟೆ ಅಷ್ಟರಲ್ಲೇ ದೀಪ ಹಚ್ಚಿ ಆಗ್ಬಿಟ್ಟಿರುತ್ತೆ. ಗುರುವಾರ ದಿನ ಅವರು ವಾರ ಮಾಡೋದು, ರಾಯರಿಗೆ ಪೂಜೆ ಮಾಡೋದು 4 ಗಂಟೆ 5 ಗಂಟೆ ಅಷ್ಟರಲ್ಲೇ ಅವರು ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಆ ಥರ ಆ ಥರ ಅವರು ರಾಯರ ಜಾಸ್ತಿ ರಾಯರ ಭಕ್ತರು. ಅವರು ರಾಯರನ್ನ ನಂಬ್ತಾರೆ. ನಾನು ಅವ್ರನ್ನ ಮೇಡಮ್ ಕೇಳಿದೆ. ಮೇಡಮ್ ಹೇಳಿದ್ರು, ಇಲ್ಲ ಹೋದರೆ ಏನೂ ಇಲ್ಲ, ನೀವು ಮತ್ತೆ ಯಾರಾದರೂ ಮನೇಲಿ ಸತ್ತರೆ ಆಮೇಲೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಯಾಕಪ್ಪ ಅಂದರೆ ಏನು ಕೆಟ್ಟದಾಗಬಾರ್ದು, ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮನೇಲಿ ಯಾರಾದರೂ ಸತ್ತರೆ ದೇವಸ್ಥಾನಕ್ಕೆ ಹೋಗಬೇಕು. ಅದರಲ್ಲೂ ರಾಯರ ಮಠಕ್ಕೆ ಹೋದರೆ ಯಾವುದೇ ಥರದ ಮಾಟ ತಂತ್ರ, ಪೀಡೆ ಪಿಶಾಚಿ ಏನು ತಟ್ಟಲ್ಲ. ಮತ್ತು ಒಳ್ಳೆಯದು, ಏನೇ ಕರ್ಮ ಇದ್ದರೂ ಕಳೀಲಿ ಅಂತ ಮನೇಲಿ ಯಾರಾದರೂ ಸತ್ತ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು, ಒಳ್ಳೆಯದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಫೆಬ್ರವರಿಲಿ ದೇವಸ್ಥಾನಕ್ಕೆ ಹೋಗಬೇಕು, ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಅನಿಸ್ತಾನೆ ಐತೆ, ನಾನು ರಾಯರ ದರ್ಶನ ಮಾಡಬೇಕು, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಅನ್ನಿಸ್ತೈತೆ. ರಾಯರ ಸನ್ನಿಧಿಲಂತೂ ಮಲ್ಕೋಬೇಕು. ಹಾಗಾಗಿ ನಾನು ರಾಯರ ದರ್ಶನ ಮಾಡ್ತೀನಿ. ಅಂದರೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನಾನು ನನ್ನ ಫ್ರೆಂಡು ರೂಪಾ, ಆಶಾ ಎಲ್ಲ ಹೋಗ್ತೀವಿ. ಅಂದರೆ ನಾವು ಫೆಬ್ರವರಿ ತಿಂಗಳು ಮೊದಲನೇ ವಾರದಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ರಾಯರಿಗೆ ತುಪ್ಪದ ದೀಪ ಆರತಿ ಮಾಡೋದೇ ಒಂದು ಖುಷಿ. ಹಾಗಾಗಿ ನಾನಂತೂ ತುಪ್ಪದ ದೀಪದ ಆರತಿ ನಾನು ಯಾವಾಗಲೂ ಮಾಡ್ತೀನಿ. ತುಂಬ ನಂಬಿಕೆ, ತುಂಬ ಅಂದರೆ ತುಂಬ ನಂಬಿದ್ದೀನಿ ರಾಯರನ್ನ. ಅವರೇ ನನ್ನ ತಂದೆ ತಾಯಿ ಅಂತ ನಂಬಿದ್ದೀನಿ. ಈಗ ಕರ್ಪೂರ ಹಚ್ತೆ, ಕೈ ಸುಟ್ಬಿಡ್ತು, ಅದಕ್ಕೆ ಸ್ವಲ್ಪ ಕೈ ಹಿಂಗೆ ಇದು ಮಾಡಿಕೊಂಡೆ. ಈಗ ತುಪ್ಪದ ದೀಪ ಹಚ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬರ್ಸ್ ಅಂತೂ ತುಂಬ ಕಮ್ಮಿ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ರಾಯರನ್ನ ನಂಬಿ ನನಗೆ ಏನೇನು ಒಳ್ಳೇದಾಯ್ತಪ್ಪ ಅಂತಂದರೆ, ನಾನು ಈ ರಾಯರ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ, ಅಲ್ಲಿಂದ ರಾಯರ ಫೋಟೋ ತಂದಮೇಲೆ ನನಗೆ ನನ್ನ ಮನೆ ನನಗೆ ಸಿಗಬೇಕು, ನನ್ನ ಮನೇಲಿ ನಾನು ದೀಪ ಹಚ್ಕೊಂಡಿರಬೇಕು. ನಮ್ಮ ಯಜಮಾನರು ಅಷ್ಟು ಕಷ್ಟಪಟ್ಟು ಕಟ್ಟಿರುವಂತಹ ಮನೆ ಅದು. ಮತ್ತು ನಾನು ಒಬ್ಬ ಗಂಡು ಮಗ ಕೊಟ್ಟಂಗೆ ಎಲ್ಲದಕ್ಕೂ ಭಾಗ ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ನನ್ನ ಮನೆ ನನಗೆ ಬಿಟ್ಕೊಡ್ದೇ ಅವ್ರು ನನಗೆ ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರೇ ನನಗೆ ನನ್ನ ಮನೆ ಬಿಟ್ಕೊಡ್ಬೇಕು ಅಂತ ಒಂದು ಗುರುವಾರ ವಾರ ಮಾಡಿಬಿಟ್ಟು ಬೇಡ್ಕೊಂಡಿದ್ದೆ. ಅದು ಹಾಗೆ ಆಯಿತು. ಆದರೂ ಸ್ವಲ್ಪ ದುಡ್ಡು ಖರ್ಚಾಯಿತು. ಯಾಕೆಂದರೆ ನಮ್ಮ ಅತ್ತೆ ತೀರೋದ್ರಲ್ಲ, ಅವ್ರ ತಿಥಿಗೆ ಸಾವಿಗೆ ಅಂತೆಲ್ಲ ಭಾಗ ಹಾಕಬೇಕಿತ್ತು. ಇನ್ನು ಬೇಜಾನ್ ಕೆಲಸ ಐತೆ. ನಮಗೆ ಬಂದಿರೋ ಭಾಗದ ಮನೆ ಕಡೆ ಬಾತ್ರೂಮು ಮನೆ ಏನೂ ಇಲ್ಲ, ಅದನ್ನೆಲ್ಲ ನಾವು ಕಟ್ಸ್ಕೋಬೇಕು.
ನೋಡೋಣ, ಯುಗಾದಿ ಹಬ್ಬ ಐತಲೇ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 1 ಲಕ್ಷ ಚಿಲ್ಲರೆ ಆದರೂ ಬೇಕಾಗುತ್ತೆ. ಸದ್ಯಕ್ಕೆ ಬಾತ್ರೂಮು ಬಚ್ಚಲು ಮನೆ ಕಟ್ಕೋತೀವಿ, ಆಮೇಲೆ ಮುಂದೆ ನೋಡೋಣ ಏನಾಗುತ್ತೆ ಅಂತ. ಇವಾಗ ತುಪ್ಪದ ದೀಪ ಹಚ್ತಾ ಇದ್ದೀನಿ. ಫಸ್ಟು ಕರ್ಪೂರ ಹಚ್ಬಿಟ್ಟು ಅಂದರೆ ಕರ್ಪೂರದ್ದು ಒಂದು ತಟ್ಟೆಲಿ ಇಟ್ಕೊಂಡು ಆರತಿ ಮಾಡಿದ್ರೆ ಸರಿ, ಇಲ್ಲ ಅದು ಹಬೆ ಹಿಂದಕ್ಕೆ ಕೈಗೆ ಹೊಡೆಯುತ್ತೆ ಅಲ್ವಾ. ಓಕೆ ಫ್ರೆಂಡ್ಸ್, ಅಂತೂ ನಾನು ಈಗ ಒಂದು ಜೂನಲ್ಲೇನೋ ಹೋಗಿದ್ದು, ಜೂನಲ್ಲೋ ಮೇಲೋ ನಾನು ರಾಯರ ಮಠಕ್ಕೆ ಹೋಗಿದ್ದದ್ದು, ಮಂತ್ರಾಲಯಕ್ಕೆ ಹೋಗಿದ್ದದ್ದು. ಆವಾಗಿನಿಂದ ಪರವಾಗಿಲ್ಲ, ಪಾಸಿಟಿವ್ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಪರವಾಗಿಲ್ಲ, ನಮಗೆಲ್ಲ ಒಳ್ಳೆಯದಾಗ್ತಾ ಇದೆ. ಹಾಗೆ ಇವತ್ತಿನ ಗುರುವಾರದ ಪೂಜೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅಂದರೆ ನಾನು ಕ್ಯಾಮ್ರಾ ಇಟ್ಟಿರೋದು ಈ ಕಡೆ ಇಟ್ಟಿದ್ದೀನಿ, ಆ ಕಡೆಯಿಂದ ಕ್ಯಾಮ್ರಾ ಇಡೋಕ್ಕೆ ಎಲ್ಲೂ ಇದಿಲ್ಲ, ಜಾಗ ಇಲ್ಲ ಅಂದ್ಬಿಟ್ಟು. ಹಾಗೆ ಇವಾಗ ನಾನು ತುಪ್ಪದ ಆರತಿನ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಮಂತ್ರಾಲಯಕ್ಕೆ ಒಂದು ಬಾರಿ ಹೋಗಿದ್ದು ಬನ್ನಿ, ತುಂಬ ಒಳ್ಳೆಯದಾಯ್ತದೆ. ಹಾಗೆ ನನಗಿನ್ನೊಂದು ಏನಪ್ಪ ಅಂತಂದರೆ, ನಾನು ಯಾವಾಗಾರ ಏನಾದರೂ ಒಂದು ನೆನೆಸ್ಕೊಂಡು ಮಲ್ಕೊಂಡ್ರೆ ಅವತ್ತು ಕನಸಲ್ಲಿ, ಅಂದರೆ ರಾಯರ ಬಗ್ಗೆ, ಏನೇ ಒಂದು ರಾಯರ ಬಗ್ಗೆ ನಾನು ನೆನೆಸ್ಕೊಂಡು ಮಲ್ಕೊಂಡ್ರೆ ಅವತ್ತು ಕನಸಲ್ಲಿ ನನಗೆ ರಾಯರು ಬಂದೇ ಬರ್ತಾರೆ. ಹಾಗೆ ನಮ್ಮ ಅತ್ತೆ ತೀರೋದ್ರಲ್ವ, ನಾನು ವಾರಗೀತಿಗೆ ಅಂದರೆ ತುಂಬ ಭಯ. ಅಂದರೆ ಅವ್ರು ಯಾವಾಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತಾರಲ್ಲ, ಹಾಗೆ ನಮ್ಮ ಅತ್ತೆ ಬಂದಂಗೆ ಒಳಗಡೆ ಬಂದಂಗೆ ಕೂತ್ಕೊಂಡಂಗೆ ಆ ಥರ ಅವ್ರಿಗೆ ಕನ್ಸಲ್ಲಿ ಬರ್ತಾನೆ ಇರೋದು. ಅವರು, ಅಯ್ಯಪ್ಪ ನನಗೆ ಈ ಥರ ಎಲ್ಲ ಕನಸು ಕಾಣುತ್ತೆ, ನೀನು ಬಂದು ಮನೆ ಒಳಗೆ ಒಬ್ಬೊಬ್ಬಳೇ ಮಲ್ಕೋತೀಯ, ನಿನ್ಗೆ ಯಾವುದು ಕನಸು ಬೀಳಲ್ವಾ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಅಲ್ಲೂ ರಾಯರ ಫೋಟೋ ಇಟ್ಟಿದ್ದೀನಿ. ನಾನು ಮಲ್ಕೋಬೇಕಾದ್ರೆ ಫಸ್ಟ್ ರಾಯರ ಫೋಟೋ ನೋಡಿ ಮಲ್ಕೋತೀನಿ. ನನಗೆ ಯಾವುದೇ ಥರದ ಭಯ ಆಗಲಿ, ಕನಸು ಕೆಟ್ಟ ಕನಸಾಗಲಿ ಏನು ಬರಲ್ಲ. ನಾನು ಒಬ್ಬೊಬ್ಬಳೇ ಮಲ್ಕೊಳ್ಳೋದು ನಮ್ಮ ಮನೇಲಿ. ಅಲ್ಲಿ ನಮ್ಮ ಯಜಮಾನ್ರ ಮನೆಗೆ ಹೋದರೆ ನನಗೆ ಯಾವುದೇ ಥರದ ನೆಗೆಟಿವ್ದು ಯಾವುದೂ ಆಗಿಲ್ಲ ಸದ್ಯಕ್ಕೆ, ರಾಯರ ದಯೆಯಿಂದ. ಹಾಗಾಗಿ ನಾನು ಅವ್ರಿಗೆ ಹೇಳ್ತೀನಿ, ನನಗೆ ಯಾವುದೇ ಥರದ್ದೇನೂ ಆಯ್ತಾ ಇಲ್ಲ, ನಿಮ್ಗಾದರೆ ಅದು ನಿಮ್ಮ ಕರ್ಮ, ನಿಮಗೆ ಏನೋ ಇರಬೇಕು ಅಂತ ಹೇಳ್ತೀನಿ. ನೋಡಿ, ರಾಯರಿಗೆ ನಾನು ಬಾಳೆಹಣ್ಣು ಹಾಕ್ಬಿಟ್ಟು ರಸಾಯನ ಮಾಡಿಟ್ಟಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಹತ್ರದಿಂದ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಪೂಜೆ ಅಂತೂ ಎಲ್ಲ ಚೆನ್ನಾಗಾಯಿತು. ಅಂದರೆ ನಾವು ಹಳ್ಳೀಲಿ ಇರೋದ್ರಿಂದ ನಮಗೆ ದಾಸವಾಳದ ಹೂವು ಮತ್ತು ರೋಸು, ತುಳಸಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ಹೊರ್ಗಡೆಯಿಂದೇನು ಸಿಟಿಗಳಿಂದ ಏನು ದುಡ್ಡು ಕೊಟ್ಟು ತಂದು ಹಾಕೋಷ್ಟೇನೂ ಇಲ್ಲ. ನೋಡಿ, ನಮ್ಗೆ ದಾಸವಾಳ ಅಂತೂ ಕಲರು, ಯೆಲ್ಲೋ ಕಲರು, ರೆಡ್ಡು ಎಲ್ಲ ಸಿಗುತ್ತೆ. ಹಾಗಾಗಿ ಹೂವು ಏನು ಕೊಂಡ್ಕೊಂಡು ಬರೋ ಅಂಥದ್ದೇನೂ ಇಲ್ಲ. ಓಕೆ, ಪೂಜೆ ಎಲ್ಲ ಆಯಿತು. ಹಾಗಾಗಿ ಹತ್ರದಿಂದ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.